ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿದ್ದೀವಿ ಸಕ್ಕರೆನಾಡು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಕಲ್ಲಳ್ಳಿ ಗ್ರಾಮದ ಹೇಮಾವತಿ ನದಿ ದಡದಲ್ಲಿರುವ ಭೂದೇವಿ ಸಮೇತ ವರಾಹನಾಥ ಸ್ವಾಮಿ, ಲಕ್ಷ್ಮೀ ವರಾಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಂದ ಭಕ್ತಾದಿಗಳು ಬಂದು ಇಟ್ಟಿಗೆ ಪೂಜೆ ಮಾಡ್ತಾರೆ, ಮಣ್ಣು ತಗೊಂಡು ಬಂದು ಪೂಜೆ ಮಾಡ್ತಾರೆ. ಮನೆ ಕಟ್ಟೋ ಆಸೆ ಆದ್ರೆ ನೀವು ಕೂಡ ಬರ್ಬೋದು. ಎಲ್ಲ ನಿಜಾನ ಅಂತ ಕೇಳೋದಾದ್ರೆ ಹೌದು, ನಂಬಿಕೆನೇ ದೇವರು. ನಂಬಿಕೆ ಇಟ್ಟವರಿಲ್ಲ ಅರೋಜಿನ ಪಾದ ಅನ್ನೋ ಹಾಗೆ ನಂಬಿಕೆಯಿಂದ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ನಿಮ್ಮ ಕಷ್ಟ ಕಾಲ್ಪಗಳನ್ನೆಲ್ಲ ತೀರ್ಸ್ಕೋಬಹುದು. ಇಲ್ಲಿ ಪೂಜೆ ಏನಕ್ಕೆ ಮಾಡಿಸ್ಬೇಕು, ಇಟ್ಟಿಗೆ ತಗೊಂಬಂದು ಏನ್ ಮಾಡ್ಬೇಕು ಎಲ್ಲ ವಿವರಣೆ ಕೊಟ್ಟರೆ ಇಲ್ಲಿನ ಅರ್ಚಕರು ಕೇಳೋಣ. ವೃತ್ತಿಕಾ ಪೂಜೆ ಆಗಿದೆ. ಈ ವೃತ್ತಿಗೆ ನಮ್ಮ ಮನೆ ತಗೊಂಡೋಗಿ ಒಂದು ಬಿಳಿ ಬಟ್ಟೆನ ಅರಿಶಿನ ಬಟ್ಟೆಯಾಗಿ ಮಾಡಿ ಅರಿಶಿನ ಬಟ್ಟೆ ಒಳಗಡೆ ಈ ವೃತ್ತಿಗೆಲ್ಲ ಕಟ್ಟಿಟ್ಟು ದೇವರ ಮನೆಗೆ ಇಟ್ಕೊಂಡು ಪೂಜೆ ಮಾಡಬೇಕು. ನಿಮ್ಮ ಕೆಲಸ ಕಾರ್ಯ ಏನ್ ಆಗ್ಬೇಕು ಅಂತ ಬಂದಿರ್ತೀರಾ ಆ ಕೆಲಸ ಕಾರ್ಯ ಹಾಕೊಂಡು ದೇವರ ಮನೆ ಇಟ್ಕೊಂಡು ಪೂಜೆ ಮಾಡಿ ಆದ ನಂತರ ಮತ್ತೆ ಬಂದು ದೇವರ ದರ್ಶನವನ್ನು ಮಾಡಿ ದೇವರ ಒಂದು ಕಾಣಿಕೆಯನ್ನು ಸಲ್ಲಿಸಿ ಇಲ್ಲಿಂದ ಹೋದ ಮೇಲೆ ಆ ಮಣ್ಣನ್ನ ತುಳಸಿಗೆ ಇಟ್ಟು ವಿಸರ್ಜನೆ ಮಾಡಬೇಕು. ಇಟ್ಟಿಗೆ ತಂದಿರೋರು ಒಂದು ಇಟ್ಟಿಗೆನ ನಮ್ಮ ದೇವಸ್ಥಾನದ ಆವರಣದಲ್ಲಿ ಇಟ್ಟೋಗಿ ಮತ್ತೊಂದು ಇಟ್ಟಿಗೆ ತಗೊಂಡೋಗಿ ನೀವು ಮನೆ ಕಟ್ಟುವಾಗ ಈಶಾನ್ಯ ಭಾಗದ ಗೋಡೆಗೆ ಸೇರಿಸಿಬಿಟ್ಟು ಕಲಿಸ್ಬಿಡ್ಬೇಕು. ಮತ್ತೆ ಯಾರು 11 ಪ್ರದಕ್ಷಿಣೆ ಹಾಕ್ತೇನೆ ಎಂದು ಪೂಜೆ ಮಾಡಿಸ್ತಾ ಇದ್ರ ಅವರು 11 ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು, ಹಾಗೆ ಹೋಗ್ಬಾರ್ದು. ಈಗ ಈ ವೃತ್ತಿಗೆಯಲ್ಲಿ ನಿಮ್ಮ ಚೀಟಿ ಇದೆ, ಆ ಚೀಟಿಲಿ ನಿಮ್ಮ ಹೆಸರು ಬರ್ತಿದ್ದಾರೆ. ಆ ಬರ್ತಿರೋ ಹೆಸರನ್ನ ನೋಡ್ಕೊಂಡು ನಿಮ್ಮ ಮಣ್ಣು ನೀವೇ ತಗೋಬೇಕು, ಬೇರೆ ಮಣ್ಣನ್ನ ತಗೊಂಡು ಹೋದ್ರೆ ಪ್ರಯೋಜನ ಆಗಲ್ಲ. ನಿಮ್ಮ ಮಣ್ಣನ್ನು ತಗೊಂಡು ಒಳಗಡೆ ಹೋಗಿ ವರಹಸ್ವಾಮಿಯ ದರ್ಶನವನ್ನು ಮಾಡಿ ಅನಂತರ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಅನಂತರ ದಾಸೋಪದಿ ಪ್ರಸಾದ ತಗೊಳ್ಳಿ. ಜೈ ಶ್ರೀರಾಮ್. ಹೇಳೋ ಹಾಗೆ ನಿಮ್ಗೇನೋ ಮನೆ ಕಟ್ಟೋ ಆಸೆ ಇದ್ರೆ ಮತ್ತೆ ಜಮೀನಲ್ಲಿ ಏನಾದ್ರು ವ್ಯಾಜ್ಯಗಳಿದ್ರೆ ಸೈಟ್ ಖರೀದಿ ಮಾಡೋದು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ 11 ಬಾರಿ ಪ್ರದಕ್ಷಿಣೆ ಮಾಡಿ ಇಟ್ಟಿಗೆ ಪೂಜೆ ಮನೆ ಕಟ್ಟೋರು ಇದ್ರೆ ಇಟ್ಟಿಗೆ ಪೂಜೆ ಮಾಡಿಸ್ತಾರೆ. ಆ ಪೂಜೆ ಮಾಡಿಸಿದಂತ ಇಟ್ಟಿಗೆನ ತಗೊಂಡೋಗಿ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಅಲ್ಲಿಂದ ಮನೆ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ವ್ಯಾಜ್ಯಗಳಿದ್ರೆ ಅಲ್ಲಿಂದ ಮಣ್ಣುಗಳ ತಗೊಂಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಏನಾದ್ರು ಜಮೀನಲ್ಲಿ ಏನಾದ್ರು ಕೃಷಿ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿಂದ ಮಣ್ಣನ್ನ ಪೂಜೆ ಮಾಡ್ಕೊಂಡೋಗಿ ಆ ಜಮೀನುಗಳಿಗೆ ಹಾಕೊಳ್ತಾರೆ. ಸೊ ಇದೇ ತರ ತುಂಬಾ ಎಲ್ಲರಿಗೂ ಒಳ್ಳೇದಾಗಿದೆ. ನೀವು ಕೂಡ ಒಮ್ಮೆ ಭೇಟಿ ಕೊಡಿ, ದೇವರ ಕೃಪೆಗೆ ಪ್ರಾರ್ಥರಾಗಬೇಕು. ಇಲ್ಲೇ ಪಕ್ಕದಲ್ಲೇ ಅಂದ್ರೆ ಇದೇ ಕಾಂಪೌಂಡ್ ಅಲ್ಲೇ ರಾಮರ ದೇವಸ್ಥಾನ ಕೂಡ ಇದೆ, ಇಲ್ಲಿ ಕೂಡ ಭೇಟಿ ಕೊಡ್ಬೋದು. ಇಲ್ಲಿನ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ನೀವು ಬೇಕಂದ್ರೆ ಕಾಣಿಕೆ ಕೂಡ ಕೊಡ್ಬೋದು. ಮತ್ತೆ ತುಂಬಾ ರುಚಿಕರವಾಗಿ, ಆರೋಗ್ಯಕರವಾಗಿ, ಪರಿಶುದ್ಧವಾಗಿ ಇಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಅನ್ನದಾನ ಪಡ್ಕೊಳ್ಳೋಕ್ಕೂ ಬರ್ತಾರೆ, ತಮ್ಮ ಕೈಲಾದ ಸಹಾಯ ಮಾಡ್ಲಿಕ್ಕೆ ಕೂಡ ಬರ್ತಾರೆ. ಅವ್ರಿಗೆ ಅಕ್ಕಿಗಳು ತಂದು ಕೊಡ್ತಾರೆ, ತರಕಾರಿಗಳು ತಂದು ಕೊಡ್ತಾರೆ, ಧನ ಸಹಾಯ ಹೀಗೆ ಪ್ರತಿನಿತ್ಯ ನಡೀತಾ ಇರುತ್ತೆ. ಆರ್ಗಾನಿಕ್ ಬೆಲ್ಲ
ಈ ನದಿ ತುಂಬಾನೇ ಪರಿಶುದ್ಧವಾಗಿದೆ. ಈ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಶೇರ್ ಮಾಡಿದ್ದೀನಿ, ನೀವು ಭೇಟಿ ಕೊಡಿ, ಬೇರೆಯವ್ರಿಗೆ ಶೇರ್ ಮಾಡಿ.